ಈ ಸಿನಿಮಾಸ್ನ ಒಂದು ಕಿರುನಗೆನ ಒಂದು ಚಿತ್ರ. ಇದು ಈಗಷ್ಟೇ ನಾವು ಚಿತ್ರೀಕರಣ ಮುಗಿಸ್ಕೊಂಡು ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಒಂದು ಚಿತ್ರ ಏನು ಅಂತಂದರೆ ಒಂದು ಈಗಿನ ಒಂದು ಜನ್ರೇಷನಲ್ಲಿ ನಡೆಯುವಂಥ ಕತೆ. ಅಂದರೆ ಪ್ರೀತಿ ಬಲಿ ಎತ್ತವ್ರಿಗೆ ತಂದೆ ತಾಯಿಗೆ ಗೌರವ ಕೊಟ್ಟು ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ತ್ಯಾಗ ಎಲ್ಲದೂ ಮಾಡೋಂಥ ಮಕ್ಕಳುಗಳು ಮುಂದೆ ಪ್ರೀತಿ ಬಲೆಯಲ್ಲಿ ಬಿದ್ದು ಯಾವ ರೀತಿ ಬಿರುಗಾಳಿಗೆ ಸಿಗಾಕೊಂತಾರೆ ಅನ್ನೋದೇ ಇಡೀ ಚಿತ್ರದ ಕತೆ. ಒಂದು ಹೆಣ್ಣು ತನ್ನ ಎಲ್ಲ ನೋವುಗಳ್ನ ಮನಸ್ಸಲ್ಲೇ ಇಟ್ಕೊಂಡು ಹೇಗೆ ನಗ್ನಾಗ್ತಾ ಇರ್ತಾಳೆ ಅನ್ನೋದೇ ಒಂದು ಈ ಕಿರುನಗೆ ಚಿತ್ರದ ಒಂದು ಚಿಕ್ಕ ಕತೆ. ಮಿಕ್ಕಿದ್ದು ನಮ್ಮ ಮೇಡಮ್ ಅವರು ಮಾತಾಡ್ತಾರೆ. ಇದು ಆಲ್ಮೋಸ್ಟ್ ಅಲ್ಲಿ ನಾವು ಟೋಟಲ್ ಒಂದು 60 ಡೇಸ್ ಶೂಟಿಂಗ್ ಮಾಡಿದ್ದೀವಿ. ಇದು ಬೆಂಗಳೂರು, ಬಿಜಾಪುರ, ಚಿಕ್ಕಮಗಳೂರು, ಉಡುಪಿ, ಬಾಂಬೆ, ಆಮೇಲೆ ಗೋವಾದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಂತರ ಇದರಲ್ಲೆಲ್ಲ ಆರ್ಟಿಸ್ಟಾಗಿ ಖುಷ್ಬು ಅಂತಂದ್ಬಿಟ್ಟು ಹೊಸ ನಟಿ ಅಭಿನಯಿಸಿದ್ದಾರೆ. ವಿಜಯರಾಜ್ ಅಂತ ಅಂದ್ಬಿಟ್ಟು ನಾಯಕನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಅನುಪಮ್ ಖೇರ್ ಅವರ ಸಹೋದರ ರಾಜು ಖೇರ್ ಅವರು ಕನ್ನಡದಲ್ಲಿ ಇದು ಸಿನಿಮಾದಲ್ಲಿ ಇವಾಗ ಆಕ್ಟ್ ಮಾಡಿದ್ದಾರೆ. ಆನಂತರ ನಮ್ಮ ಸಂಗೀತ ಅವರು, ಆಮೇಲೆ ಸುಧಾ ಬೆಳವಾಡಿಯವರು, ಹೀಗೆ ಅನೇಕ ಕಲಾವಿದರುಗಳೆಲ್ಲ ಅಭಿನಯ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ಹಾಫ್ ಪೂರ್ತಿ ನಮ್ಮದು ಮದುವೆ ಮನೆ ಸನ್ನಿವೇಶಗಳೇ ಜಾಸ್ತಿ ಸಿನಿಮಾದಲ್ಲಿ. ಡೈಲಿ ನಾವು ಕಡಿಮೆ ಅಂದರೆ ಒಂದು 70 ಜನ 80 ಜನ ಜೂನಿಯರ್ಸ್ನ ಹಾಕ್ಕೊಂಡೆ ನಾವು ಬಿಜಾಪುರದಲ್ಲಿ ಒಂದು ಮದುವೆ ಮನೆ ಸೆಟಪ್ ಮಾಡಿದ್ದು. ಆಮೇಲೆ ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿರೋದು ಮುರಳಿ ಮಾಸ್ಟರ್ ಅವರು ಮತ್ತು ಸದಾ ಮಾಸ್ಟರ್ ಅಂತ ಅಂದ್ಬಿಟ್ಟು ಇಬ್ಬರು 5 ಸಾಂಗಿಗೂ ಅವರೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಟೈಮು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ನಮ್ಮ AR ರೆಹಮಾನ್ ಟೀಮ್ನ ಸುಕೃತ್ ಅವರು. ಈ ಸಿನಿಮಾಗೆ ಮ್ಯೂಸಿಕ್ 5 ಒಳ್ಳೆ ಫ್ಯಾಂಟಾಸ್ಟಿಕ್ ಸಾಂಗ್ಸು ಮಾಡಿದ್ದಾರೆ. ಬಟ್ ಅದೆಲ್ಲ ಮಿಕ್ಸಿಂಗು ಇದು ಎಲ್ಲ ಸ್ವಲ್ಪ ಫಾರಿನಲ್ಲೆಲ್ಲ ಮಾಡಿದ್ದಾರೆ. ನಮ್ಮ ಮೇಡಮ್ ಅದರ ಅಂದರೆ ಸಾಂಗ್ಸು ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಆ ಥರ ಮಾಡಿಸಿದ್ದಾರೆ. ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಹಾಗೆ 5 ಸಾಂಗ್ಗಳನ್ನೂ ನಮ್ಮ ನಾಗಾರ್ಜುನ ಶರ್ಮಾ ಅವರು ಬರೆದಿದ್ದಾರೆ. ಆನಂತರ ಆಮೇಲೆ ನಮ್ಮ ಮೂಕ್ ಸುರೇಶ್ ಅವರು, ಆಮೇಲೆ ನಮ್ಮ ಶ್ರೀಶಾ ಅಂತ ಅಂದ್ಬಿಟ್ಟು ಹೊಸ ನಟಿ, ಅವರೆಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನೂ ಅನೇಕ ಕಲಾವಿದರುಗಳಿದ್ದಾರೆ. ಆದಷ್ಟು ಬೇಗ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ಆದಷ್ಟು ಬೇಗ ರಿಲೀಸ್ಗೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದು ಮುಂದೆ ಒಂದು ದೊಡ್ಡ ಇವೆಂಟ್ ಮಾಡಿ ಅದರಲ್ಲೆಲ್ಲ ಒಂದು ಸ್ವಲ್ಪ ಸಾಂಗ್ಸ್ಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ಎಸ್ ಸರ್. ರಿಲೀಸ್ ಆಗಸ್ಟ್ಗೆ. ಪ್ರಧಾನ ಚಿತ್ರ ಅನ್ನೋದಕ್ಕಿಂತ ಸರ್ ಅದು ಈಗಿನ ಒಂದು ಲವ್ ಸ್ಟೋರಿ. ಅಂದರೆ ಏನು ಅಂತಂದರೆ ಈಗ ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ಪ್ರೇಮನೆಲ್ಲ ತ್ಯಾಗ ಮಾಡಿ ಏನಾಗುತ್ತೆ ಅಂದರೆ ಅವರು ಪ್ರೀತಿ ಬೆಲೆಗೆ ಬಿದ್ದುಬಿಟ್ಟು ಯಾವ ರೀತಿ ನೋವು ಅನುಭವಿಸ್ತಾರೆ, ಆ ನೋವೆಲ್ಲ ಒಳಗಡೆ ಇಟ್ಕೊಂಡು ಒಂದು ಗರ್ಭಿಣಿ ಹೆಣ್ಣಿನ ಬಗ್ಗೆ ಕತೆ ಸರ್. ಅದು ಫೀಮೇಲ್ ಓರಿಯೆಂಟೆಡೇನೆ, ಬಟ್ ಲವ್ ಸ್ಟೋರಿ ಇದೆ ಈಗಿನ ಜನ್ರೇಷನ್ ಅಂತ. ಇನ್ನೊಂದು ಕ್ವಶನ್ ಕೇಳಿದ್ರೆ ಅವರು ಫುಲ್ ಸ್ಟೋರಿ ಹೇಳ್ಬಿಡ್ತಾರೆ ಸರ್. ಅಶೋಕ್ ಸರ್, ಎಸ್, ಪ್ರಶ್ನೆಗಳಿದೆಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್. ದಯವಿಟ್ಟು ಎಸ್. ಟೈಮ್ ಇದು ಎಲ್ಲ ಸ್ಟಾರ್ಟ್ ಆಗಿರೋದು ಏನೋ ಇತ್ತು ಮೈಂಡಲ್ಲಿತ್ತು. ಒಂದಿನ ನನಗೂ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋಣ, ಸ್ಟೋರಿಯಿಂದನೇ ಸ್ಟೋರಿ ಮಾಡೋಣ, ಮೂವಿ ಮಾಡೋಣ ಅಂತ ಇತ್ತು. ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅಶೋಕ್ ಸರ್ ಅವ್ರು ಸಿಕ್ಬಿಟ್ರು, ಸೊ ಎಲ್ಲ ಬೇಗ ಆಗಿಬಿಡ್ತು. ಏನಿಲ್ಲ, ನನಗೆ ಏನು ಹೆಣ್ಮಕ್ಳ ಬಗ್ಗೆ ಅಂದರೆ ಎಲ್ಲಾದರೂ ಲವ್ ಸ್ಟೋರಿ ಇರುತ್ತೆ, ಓಕೆ. ಸೊ ನಾನು ಏನನ್ನು ವಿಚಾರ ಮಾಡಿದೆ ಅಂದರೆ ಬೀಯಿಂಗ್ ಹುಡುಗಿ, ಸೊ ಒಂದು ಹುಡುಗಿ ಕಡೆಯಿಂದ ಹೋಗೋಣ ಅಂತ. ಲವ್ ಸ್ಟೋರಿ ಹುಡುಗಿ ವೇಲಿ ತೋರಿಸೋಣ ಅಂದ್ಬಿಟ್ಟು ಎಲ್ಲರೂ ತೋರಿಸ್ತಾರೆ. ಹುಡುಗ ಅದೇ ಕೈ ಕೊಟ್ಲು, ಹುಡುಗಿ ಕೈ ಕೊಟ್ಲು, ಅದೆಲ್ಲ ಇರುತ್ತೆ ಅಲ್ವಾ. ಸೊ ಏನಕ್ಕೆ ಕೈ ಕೊಟ್ಲು ಅಂತ ಸ್ವಲ್ಪ ತೋರಿಸೋಣ ಅಂತ ಟ್ರೈ ಮಾಡಿದ್ದೀವಿ. ಅಷ್ಟೇ, ಅದೊಂದು ಸಣ್ಣ ಪ್ರಯತ್ನ. ನೋಡಬೇಕು ಜನರ ರೆಸ್ಪಾನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಅಶೋಕ್ ಸರ್ ಡೈರೆಕ್ಟ್ ಮಾಡಿದ್ದಾರೆ, ಸುಕೃತ್ ಅವ್ರು ಮ್ಯೂಸಿಕಲ್ ಡೈರೆಕ್ಟರು. ತುಂಬ ಜನ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನಮ್ಮ ಫಸ್ಟ್ ಮೂವಿ ಆದ್ರೂ ಜೊತೆ ಸೇರಿದ್ದಾರೆ. ತುಂಬ ಖುಷಿ ಇದೆ ನನಗೆ ಎಲ್ಲರ ಬಗ್ಗೆನೂ. ಆಮೇಲೆ ಈಗ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಹಕಾರ ಖಂಡಿತವಾಗೂ ನಮ್ಗೆ ಬೇಕೇ ಬೇಕು. ಎಸ್ ಮ್ಯಾಮ್, ನಿಮಗೂ ಕೂಡ ಥ್ಯಾಂಕ್ ಯು ಮ್ಯಾಮ್. ಪ್ರಶ್ನೆಗಳಲ್ಲಿ ಕಾಯ್ತಾ ಇದೆ. ಕಾರಣ ಅಂತೇನಿಲ್ಲ ಸರ್. ನಂದೇನಂದರೆ ಇನ್ನೂ ಬೇರೆ ಸ್ಟೋರಿ ಇತ್ತು ಆ್ಯಕ್ಚುಲಿ. ಫಸ್ಟ್ ಆ ಥರ ಮಾಡೋಣ ಅಂತ ಇತ್ತು. ಬಟ್ ನನಗೇನು ಅನಿಸ್ತಂದರೆ, ಹುಡುಗಿಯಾಗಿ ನಾವು ಇವಾಗ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೂ ಅಷ್ಟೇ ಏನೇನೋ ಬರ್ತಾ ಇರುತ್ತೆ, ಏನೇನೋ ಸ್ಟೋರೀಸ್ ಹೆಣ್ಮಕ್ಳ ಬಗ್ಗೆ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಮಾಡರ್ನ್ ಜನ್ರೇಷನ್ ಅಂದ್ಬಿಟ್ಟು ಅಂದ ತಕ್ಷಣ ಎಲ್ಲರೂ ಏನಿದೆ, ಹುಡುಗಿರೆಲ್ಲ ತುಂಬ ಇಂಡಿಪೆಂಡೆಂಟು, ಏನೇನೋ ಎಲ್ಲ ಇರುತ್ತೆ ಮತ್ತು ಜನರ ತಲೆಯಲ್ಲಿ. ಸೊ
ಹಂಗೇನಿಲ್ಲ, ಇವಾಗಲೂ ವಿ ಆರ್ ರೆಸ್ಪಾನ್ಸಿಬಲ್. ನಮಗೆ ನಮ್ಮದೇ ಆದಂಥ ಬ್ಯಾಗೇಜಸ್ ಇರುತ್ತೆ, ನಮಗೆ ನಮ್ಮದೇ ಆದಂಥ ತಲೆಯಲ್ಲಿ ಥಾಟ್ಸ್ ಇರುತ್ತೆ. ಅದ್ರ ಜೊತೆ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ ಅಂತ ಹುಡುಗಿರ ವೇಯಲ್ಲಿ ತೋರಿಸೋಣ ಅಂತ. ಫೀಮೇಲ್ ಓರಿಯೆಂಟೆಡ್ ಅಂದರೆ ಫುಲ್ ಫೀಮೇಲ್ ಅಲ್ಲ, ಇದು ಲವ್ ಸ್ಟೋರಿಯಲ್ಲಿ ಹುಡುಗಿ ವೇಯಿಂದ ತೋರಿಸಿದ್ದೀವಿ ಅಷ್ಟೇ. ಇಲ್ಲ ಸಮಸ್ಯೆನೇ ಅಲ್ಲ ಇದು. ಬ್ಯಾಗೇಜಸ್ ಅಂದರೆ ಸಮಸ್ಯೆಗಳಲ್ಲ ಸರ್. ಇವಾಗ ನಮ್ಮ ತಂದೆಗೆ ಮಗಳು ಡಾಕ್ಟರ್ ಆಗಬೇಕಂತ ಇರುತ್ತೆ, ಅಮ್ಮಂಗೆ ಹಂಗಿರುತ್ತೆ, ಬ್ರದರ್ಗೆ ಹಂಗಿರುತ್ತೆ. ಅದನ್ನು ಅವ್ರ ವಿಶಸ್ ಅಂತ ಹೇಳ್ತೀನಿ. ಬ್ಯಾಗೇಜಸ್ ಅಂದ ತಕ್ಷಣ ಪ್ರಾಬ್ಲಮ್ಸೇ ಇರಲ್ಲ. ಅದನ್ನು ಆ ಹುಡುಗಿ ಯಾವ ಥರ ತೊಗೊತಾಳೆ. ಆದರೆ ಅವಳಿಗೆ ಏನೋ ಬೇರೆದೇನೋ ಆಗಬೇಕು ಅಂದಿರುತ್ತೆ. ಇವಾಗ ತುಂಬ ಜನಗೆ ಆರ್ಟಿಸ್ಟಲ್ಲಿ ಆಗಬೇಕಿರುತ್ತೆ, ಫ್ಯಾಮ್ಲಿಯಿಂದ ಸಪೋರ್ಟ್ ಸಿಗುತ್ತಾ ಸರ್? ಇಲ್ಲ. ಸೊ ಅದನ್ನು ಅವಳು ಹೆಂಗೆ ತೆಗಿತಾಳೆ ಅಂತ, ಕನ್ವಿನ್ಸ್ ಹೆಂಗೆ ಮಾಡ್ತಾಳೆ ಎಲ್ರಿಗೂ ಅಂದ್ಬಿಟ್ಟು, ಕನ್ವಿನ್ಸ್ ಮಾಡ್ತಾಳೋ ಅಥವಾ ಏನು ಅಪ್ಪ ಅಮ್ಮನಿಗೋಸ್ಕರ ಅದು ಬಿಡ್ತಾಳೋ, ಏನು ಗಂಡನಿಗೋಸ್ಕರ ಬಿಡ್ತಾಳೋ ಗೊತ್ತಿಲ್ಲ. ಅದು ಮೂವಿಯಲ್ಲಿ ನೀವು ನೋಡಬೇಕು. ಒಂದು ಥ್ರೆಡ್ ಇತ್ತು ಸರ್, ಅಷ್ಟೇ ಒಂದು ಥ್ರೆಡ್ ಇತ್ತು. ಆಮೇಲೆ ಸುಮಾರು ಜನರ ಹತ್ರ ಇದು ಇವಾಗ ಹೆಣ್ಮಕ್ಳು ಫಿಲ್ಮ್ ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾರೆ ಅಂತ ನಂಗೆ ಅನಿಸುತ್ತೆ. ಸೊ ಇಟ್ಸ್ ಅಂದರೆ ರಿಯಾಲಿಟಿ ಥ್ರೂ ಹೋಗಿದೆ ಇದು ಸ್ಟೋರಿನೇ. ಅದೇ ನಂಗೆ ಅದು ವಿಶ್ ಇತ್ತು. ನಮ್ಮ ತಂದೆ ಯಾಕೋ ಓಕೆ ಅಂದ್ಬಿಟ್ರು, ಓಕೆ ಏನು ಮಾಡ್ತಾ ಇದೆಯಾ ಮಾಡಮ್ಮ ಅಂದ್ಬಿಟ್ರು. ಟೀಮ್ ಚೆನ್ನಾಗಿ ಸಿಕ್ತು. ನೋಡ್ಬೇಕು ಸರ್, ಇನ್ನು ಪಾಲಿಟಿಕ್ಸ್ ಹೋಗುತ್ತಾ ಅಥವಾ ಸಿನಿಮಾಗೆ ಕಂಟಿನ್ಯೂ ಆಗುತ್ತಾ ಅಂತ ಇನ್ಮೇಲೆ ಗೊತ್ತಾಗುತ್ತೆ. ನನ್ನ ಫ್ಯಾಮಿಲಿ ಆ್ಯಕ್ಚುಲಿ ಪೊಲಿಟಿಕ್ಸ್ ಬ್ಯಾಕ್ಗ್ರೌಂಡಿಂದ ದೇ ಆರ್ ನಾಟ್ ಸಪೋರ್ಟಿವ್. ಬಟ್ ನಮ್ಮ ಅಕ್ಕಯಿಂದ ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಫಸ್ಟ್ ಆಫ್ ಆಲ್. ಆ್ಯಂಡ್ ದೆನ್ ಈ ಮೂವಿ ನನಗೆ ತುಂಬ ಫ್ಯಾಮ್ಲಿ ಬಾಂಡಿಂಗ್ ಕೊಟ್ಟಿದೆ. ಆ್ಯಂಡ್ ಈ ಮೂವಿಯಲ್ಲಿ ನನಗೆ ಕುಸುಮಾ ಅವರು ಅಕ್ಕಾಗಿ ರೋಲ್ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಹೆಸರು ನಿಶಾ ಅಂತ ಮೂವಿಯಲ್ಲಿ. ಆಮೇಲೆ ಅವ್ರ ಹೆಸರು ಉಷಾ. ಅವ್ರ ಹೆಸರು ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಅವ್ರ ಹೆಸರು ವಿರಾಜ್. ಮೂವಿಯಲ್ಲಿ ವಿರಾಜ್ ಅಂತನಾ? ಓಕೆ ಓಕೆ. ಸೊ ಯು ವಾಂಟ್ ಟು ಆಸ್ಕ್ ಸಮಥಿಂಗ್? ಓ ದ್ಯಾಟ್ಸ್ ಓಕೆ ಡಿಯರ್. ಓಕೆ, ಈಗ ಖುಷ್ಬು ಅವ್ರು ಮಾತಾಡ್ತಾರೆ, ಅದಾದಮೇಲೆ ನೀವು ನೆನಪು ಮಾಡ್ಕೊಳ್ಳಿ ಏನಾದರೂ ಬಿಟ್ಟಿದ್ರೆ. ಓಕೆ, ಎಸ್. ಎಲ್ಲರಿಗೂ ನಮಸ್ತೆ. ಮೀಡಿಯಾ ಆ್ಯಂಡ್ ಪ್ರೆಸ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಲತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೊಸ ಕಲಾವಿದರನ್ನ ತರಬೇಕು ಅನ್ನೋ ಇದರಿಂದ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ ಆ್ಯಂಡ್ ಆಪರ್ಚುನಿಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಅಶೋಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ ಹೆಲ್ಪ್ಫುಲ್ ಬಿಕಾಸ್ ಯಾಕಂತ ಅಂದರೆ ಹೊಸಬ್ರಿಗೆ ಅನ್ನೋದಾದ್ರೆ ವಿ ಆರ್ ಲೈಕ್ ಸ್ವಲ್ಪ ನಾಲೆಜಿಂದ ಬಂದಿರ್ತೀವಿ. ಅದರಿಂದ ವಾಸ್ ಲೈಕ್ ಯಾವತ್ತೂ ನನಗೆ ಫೀಲ್ ಆಗಲಿಲ್ಲ ನಾನು ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ. ಯು ಆರ್ ಸೋ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಹೇಳ್ಕೊಟ್ಟಿದ್ದಾರೆ, ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಯು ಪಿ ಸಿದ್ದು ಸರ್ ವಾಸ್ ಲೈಕ್ ಈಸ್ ಅಮೇಝಿಂಗ್. ಪ್ರತಿಯೊಂದರಲ್ಲಿ ವಾಸ್ ಲೈಕ್ ಅವರು ಕೂಡ ಹೇಳ್ಕೊಡ್ತಿದ್ರು ನನಗೆ. ಇವ್ರು ಎಲ್ಲರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ. ಆ್ಯಂಡ್ ನಾನು ಇಲ್ಲಿರೋದಕ್ಕೆ ಮೇನ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪರ್ಸನ್ ವಾಸ್ ಲೈಕ್ ಮೋಕ್ಷೇಂದ್ರ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯು. ನಮ್ಮ ಮೋಕ್ಷ ಸರ ಸೂಪರ್. ಎಸ್. ಆ್ಯಂಡ್ ನಾನು ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲ ಅಂತ ಅಂದರೆ ನಾನು ಇವತ್ತು ಇಷ್ಟು ಸ್ಟೇಜ್ ಮೇಲೆ ನಿಲ್ಲಕ್ಕೆ ರೀಸನ್ ಇರ್ತಿರ್ಲಿಲ್ಲ. ಶಿ ವಾಸ್ ಸೋ ಸಪೋರ್ಟಿವ್. ನಾನು ಪ್ರತಿಯೊಂದು ಎಲ್ಲೇ ಹೋದರೂ ಕೂಡ ಶೂಟ್ಗೆ ಜೊತೆಲಿ ಇರ್ತಿದ್ರು, ತುಂಬ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಖುಷ್ಬು ಅವರೇ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಫಸ್ಟ್ ಟೈಮ್ ನಂಗೆ ಅನ್ಸುತ್ತೆ ಮೋಕ್ಷ ಸರ್ ಏನು ನೆಗೆಟಿವ್ ಕೇಳಲ್ಲ ಖುಷ್ಬುಗೆ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಕೋ-ಆರ್ಟಿಸ್ಟ್. ಥ್ಯಾಂಕ್ ಯು. ಶ್ರೀಶಾ ಅವರೇ, ನಿಮ್ಮ ಕಥೆ ಎಷ್ಟು ಇಷ್ಟ ಆಯ್ತು? ಈಗ ಹೆಣ್ಮಕ್ಳಾಗಿ ನಮಗಂತೂ ತುಂಬಾ ಖುಷಿ ಆಯಿತು ಕೇಳಿ. ನಿಮಗೆ ಎಷ್ಟು ಇಷ್ಟ ಆಯಿತು? ಈ ಮೂವಿಯಲ್ಲಿ ನಾನು ನಮ್ಮ ಅಕ್ಕಗೆ ಸಪೋರ್ಟಿವ್ ಆಗಿ ಯಾವಾಗಲೂ ಇರ್ತಿದ್ದೆ. ಆಮೇಲೆ ಇವಳು ಎಲ್ಲ ಕಷ್ಟದಲ್ಲೂ ನಾನಿದ್ದೀನಿ, ಪ್ರೀತಿಯಲ್ಲಿ ಕೂಡ. ಆಮೇಲೆ ಅವಳು ಎಷ್ಟು ಕಷ್ಟದಲ್ಲಿದ್ದಾಗ ನಾನು ಯಾವಾಗಲೂ ಅವಳಿಗೆ ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಸೈಡು ಕೂಡ ಮತ್ತು ಅವಳ ಸೈಡ್ ಕೂಡ ನಾನು ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಸಪೋರ್ಟಿವ್ ಸಿಸ್ಟರ್ ಇನ್ ದ ಮೂವಿ ಆ್ಯಂಡ್ ಇನ್ ರಿಯಲ್ ಲೈಫ್ ಆಲ್ಸೋ ಐ ಥಿಂಕ್. ಯಾ, ಥ್ಯಾಂಕ್ ಯು ಶ್ರೀಶಾ ಅವರೇ. ಥ್ಯಾಂಕ್ ಯು ಖುಷ್ಬು ಅವರೇ. ಹೇಳಬೇಕಂದ್ರೆ
ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂಥ ಸಿನಿಮಾದಲ್ಲಿ ನಾನು ನಟನಾಗೆ ಅಭಿನಯಿಸಿರೋದು ನನ್ನ ಅದೃಷ್ಟನೇ ಅಂತಲೇ ಹೇಳ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ಟು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಶೋಕ್ ಸರ್, ಸಿದ್ದು ಸರ್, ಒಳ್ಳೆ ಟೀಮಲ್ಲೇ ವರ್ಕ್ ಮಾಡಿದ್ದೀನಿ. ಎಲ್ಲ ಐ ಥಿಂಕ್ ಎವ್ರಿ ವೀಕ್ ಎಷ್ಟೊಂದು ಸಿನಿಮಾಸ್ ರಿಲೀಸ್ ಆಗುತ್ತೆ, ಎಲ್ಲರೂ ಬಂದು ಹೇಳ್ತಾರೆ ಅದು ನಮ್ಮ ಸಿನಿಮಾ ಆ ಥರ ಇದೆ ಈ ಥರ ಇದೆ ಅಂತ. ಸೊ ಎಲ್ಲರೂ ದೇವ್ರ ಹತ್ರ ಹೋಗಿ ಹೇಗೆ ರಿಕ್ವೆಸ್ಟ್ ಮಾಡ್ತಾರೋ, ಸೊ ಮೀಡಿಯಾದವ್ರು ನಮಗೆ ದೇವ್ರ ಥರನೇ. ಸೊ ನಿಮಗೆ ಇದು ಜಸ್ಟ್ ಅನದರ್ ಸಿನಿಮಾ ಅಂತ ಅನಿಸ್ಬೋದು, ಬಟ್ ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾವು ಹೇಳೋದಿದ್ರೆ ಇಟ್ಸ್ ನಾಟ್ ಎ ಕಮರ್ಷಿಯಲ್ ಫೈಟ್ ಗೀಟ್ ಇರೋಂಥ ಸಿನಿಮಾ ಅಲ್ಲ, ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾನು ಅರ್ಥ ಮಾಡ್ಕೊಂಡಿದ್ದ ಕತೆ ಏನಂತಂದರೆ, ಕೆಲವೊಂದು ನಿರ್ಧಾರಗಳನ್ನ ನಿರ್ದಿಷ್ಟ ಸಮಯದಲ್ಲೇ ತಗೊಳ್ಬೇಕಾಗತ್ತೆ. ಯಾಕಂದರೆ ನಿರ್ಧಾರಗಳಿಗಾದರೂ ಸಮಯ ಕಾಯೋದಿಲ್ಲ. ಸೊ ಈ ಮೆಸೇಜ್ನ ನಾನು ಈ ಸಿನಿಮಾದಲ್ಲಿ ಅರ್ಥ ಮಾಡಿಕೊಂಡೆ. ಬೀಟ್ ಹುಡುಗ ಹುಡುಗಿ, ಸೊ ಯಾರೇ ಸಿನಿಮಾ ನೋಡಿದ್ರು ಅವ್ರಿಗೆ ಈ ಮೆಸೇಜ್ ಖಂಡಿತವಾಗಿ ತಲುಪುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಟೆಲಿವಿಷನಿಂದ ಸಿನಿಮಾಗೆ ಬರ್ತಾ ಇದ್ದೀನಿ, ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಥ್ಯಾಂಕ್ ಯು. ಎಸ್ ಸರ್. ಸೀರಿಯಲ್ ನಾನು ಆಲ್ಮೋಸ್ಟ್ ಎಲ್ಲ ವಾಹಿನಿಗಳಲ್ಲೂ ಕೆಲಸ ಮಾಡಿದ್ದೀನಿ. ಝೀ, ಕಲರ್ಸ್, ಸುವರ್ಣ, ಉದಯದಲ್ಲಿ ಒಂದು ಕೆಲಸ ಮಾಡಿಲ್ಲ. ಇದ್ರ ಮುಂಚೆ ನಾನು ಏಡಿಯಾಗೂ ವರ್ಕ್ ಮಾಡಿದ್ದೆ, ವಿಜಯ್ ಸೂರ್ಯ ಸರ್ ಫಿಲ್ಮಲ್ಲಿ. ನಾವೇ ಒಂದು ಟೀಮ್ ಕಟ್ಟೋ ಒಂದು ಸಿನಿಮಾ ಮಾಡಿದ್ವಿ. ಅದು ಬಿಟ್ಟು ಇದಕ್ಕಿಂತ ಮುಂಚೆ ಒಂದು ಫೀಚರ್ ಫಿಲ್ಮ್ ಮಾಡಿದ್ದೆ, ನಾನು ಕುಸುಮ ಅಂತ. ಅದು ಬಿಫ್ಸಲ್ಲಿ ಅವಾರ್ಡ್ ಎಲ್ಲ ಬಂದಿತ್ತು. ಸೊ ಕಮರ್ಷಿಯಲ್ ಆಗಿ ಇದು ನನ್ನ ಮೊದಲನೇ ಸಿನಿಮಾ. ಏನು ಸರ್? ಹಾಂ ಸರ್, ಅಂದರೆ ಮೊದಲಿಂದನೂ ನನಗೆ ಪ್ಲ್ಯಾನ್ ಇತ್ತು. ಬೀಟ್ ಫ್ರಮ್ ಹೈಸ್ಕೂಲಿಂದನೂ ಮಾಡಲಿಂಗ್ ಸೀರಿಯಲ್ಸ್ ಮತ್ತು ಸಿನಿಮಾಗೆ ಬರಬೇಕು ಅನ್ನೋದೇ ಮೊದಲಿನಿಂದನೂ ಪ್ಲ್ಯಾನ್ ಇತ್ತು. ಅದ್ರ ಜೊತೆಗೆ ಕೆಲವೊಂದು ಬರೆಯೋ ಅಭ್ಯಾಸ ಕೂಡ ಇದೆ. ಸೊ ಜೊತೆಗೆ ಬರಿತಾ ಕೂಡ ಇದ್ದೀನಿ. ಆ್ಯಂಡ್ ಟ್ರೈನ್ ಕೂಡ ಆಗಿದ್ದೀನಿ. ಸೊ ಸೀರಿಯಲ್ಸ್ ಮಾಡ್ತಾನೆ ನಾನು ಉಷಾ ಬಂಡೇರ್ ಹತ್ರ ಟ್ರೈನ್ ತೊಗೊಂಡಿದ್ದೆ. ಸೊ ಐ ಆಮ್ ಎ ಟ್ರೈನ್ಡ್ ಆ್ಯಕ್ಟರ್ ಆಲ್ಸೋ. ಥ್ಯಾಂಕ್ ಯು ಸೊ ಮಚ್ ವಿಜಯ್.